ಗೈಸ್ ವೆಲ್ಕಮ್ ಟು ಕಿರಣ್ ವಿತ್ ಮಿ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ KGF 2 ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಹಾಗೆ ರಿವ್ಯೂನು ಕೂಡ ಮಾಡ್ತಾ ಇದ್ದೀನಿ. ಗೈಸ್ ಈ KGF 2 ಮೂವಿಯಲ್ಲಿ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗೈಸ್ ಈ KGF ಮೂವಿಯಲ್ಲಿ ಚಾಚಾ ಅವರಾಗಿರ್ಬೋದು, ಮತ್ತು ವರ್ಧಾ ಅವರಾಗಿರ್ಬೋದು, ಮತ್ತು ರಾಕಿ ಬಾಯ್ ಅವರಾಗಿರ್ಬೋದು, ಮತ್ತು ಯಶ್ ಅವರಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ. ಮತ್ತು ಈ KGF 2 ಮೂವಿಯು ಯಾವ ಭಾಷೆಗಳಲ್ಲಿ ತೆರೆಗೊಂಡಿದೆ ಅಂತಾರೆ, ಮೇಯ್ನಾಗಿ ಕನ್ನಡದಲ್ಲಿ ಕೂಡ ತೆರೆಗೊಂಡಿದೆ, ಮತ್ತು ತೆಲುಗಿನಲ್ಲಿ ತೆರೆಗೊಂಡಿದೆ, ಮತ್ತು ಹಿಂದಿಯಲ್ಲಿ ಕೂಡ ತೆರೆಗೊಂಡಿದೆ, ಮತ್ತು ತಮಿಳ್ ಆಗಿರ್ಬೋದು. ಮತ್ತು ಈ ಮೂವಿಯು ಒಂದು ಪ್ಯಾನ್ ಇಂಡಿಯಾ ಸಿನಿಮಾವಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು ಗೈಸ್. ಮತ್ತು ಈ ಮೂವಿಯ ಬಜೆಟ್ ನೋಡೋದಾದರೆ ಸುಮಾರು 600 ಕೋಟಿ ಬಜೆಟನ್ನು ಹಾಕಿದ್ದಾರೆ. ಮತ್ತು ಈ ಮೂವಿಯ ಕಲೆಕ್ಷನ್ ನೋಡೋದಾದರೆ ಸುಮಾರು 2,000 ಕೋಟಿ ಕಲೆಕ್ಷನ್ ಆಗಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು ಒಂದು ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ಸದ್ದು ಮಾಡ್ತಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಸ್ಟೋರಿ ನೋಡೋದಾದರೆ ಈ ಮೂವಿಯಲ್ಲಿ ಒಂದು ಮದರ್ ಸೆಂಟಿಮೆಂಟ್ ಮೂವಿಯಾಗಿ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಂದರೆ ತನ್ನ ಅಮ್ಮನಿಗೋಸ್ಕರ ಯಾವ ರೀತಿ ಬದುಕ್ತಾನೆ ಮತ್ತು ತನ್ನ ಅಮ್ಮನಿಗೆ ಯಾವ ರೀತಿ ಒಂದು ದುಡ್ಡನ್ನು ಸಂಪಾದನೆ ಮಾಡ್ತಾನೆ ಅಂತ ಕೂಡ ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಮತ್ತು ತನ್ನ ವೈಫನ್ನು ಕೂಡ ಯಾವ ರೀತಿ ನೋಡ್ಕೋತಾನೆ ಅಂತ ಕೂಡ ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಮತ್ತು ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು ಈ ಮೂವಿಯನ್ನು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ಕೂಡ ಸಖತ್ತಾಗಿ ವರ್ಲ್ಡ್ ರೆಕಾರ್ಡನ್ನು ಕೂಡ ಮಾಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಫೈಟಿಂಗ್ ಆಗಿರ್ಬೋದು, ಡೈಲಾಗ್ಗಳಾಗಿರ್ಬೋದು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಸಾಂಗ್ಸ್ಗಳಾಗಿರ್ಬೋದು ಅದ್ಭುತವಾಗಿ ಮೂವಿಯನ್ನು ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಆನ್ಲೈನ್ ಸ್ಟೋರಿ ನೋಡೋದಾದರೆ ಅವರು KGF ಚಾಪ್ಟರ್ 1ನಲ್ಲಿ ಅಧೀರನ್ನ ಮತ್ತು ಅವರ ತಮ್ಮಿಂದಿರನ್ನಿಬ್ಬರನ್ನು ಕೂಡ ಸಾಯಿಸಿದಾಗ ಏನಾಗುತ್ತೆ, ಮತ್ತು ಅಲ್ಲಿ KGF 2ನಲ್ಲಿ ಕೂಡ ಎಂಟ್ರಿಯನ್ನು ಕೂಡ ಕೊಡ್ತಾರೆ. ಎಂಟ್ರಿಯನ್ನು ಕೊಟ್ಟಾಗ ಏನು ಮಾಡ್ತಾರೆ, ಅಲ್ಲಿ ಅವಳ ಲವರ್ ಇರ್ತಾರಲ್ಲ ಅವರನ್ನು ಕೂಡ ಮ್ಯಾರೇಜ್ ಆಗ್ತಾರೆ. ಮ್ಯಾರೇಜ್ ಆಗಿಬಿಟ್ಟು ಅಧೀರನ್ ಸ್ಥಾನಕ್ಕೆ ಯಶ್ ಅವರು ಕೂಡ ಬರ್ತಾರೆ. ಯಶ್ ಅವ್ರು ಬಂದಾಗ ಏನಾಗುತ್ತೆ, ಇವರು ಯಶ್ ಅವ್ರನ್ನ ಕಂಡ್ರೆ ಏನೂ ಆಗೋದಿಲ್ಲ. ಮತ್ತು ಅಲ್ಲಿ ಎಡ್ ಅಂತ ಇರ್ತಾನೆ, ಅಂತಾರೆ ಹೋಮ್ ಮಿನಿಸ್ಟರ್ ಇರ್ತಾರೆ. ಆ ಹೋಮ್ ಮಿನಿಸ್ಟ್ರಿಗೆ ಒಬ್ಬ ಕ್ರಿಮಿನಲ್ ಅಂತಾರೆ, ರಾಕಿ ಬಾಯ್ ಒಬ್ಬ ಕ್ರಿಮಿನಲ್ ಅಂತ ಅಲ್ಲಿ ಎಲ್ಲ ಕೂಡ ತಿಳ್ಕೊಂಡಿರ್ತಾರೆ. ಅಂದರೆ ಒಳಗೆ ಏನು ನಡೀತಿದೆ ಅಂತ ಗೊತ್ತಿರೋದಿಲ್ಲ, ಆದರೆ ಹೊರಗಡೆ ಇವನು ರೀತಿ ಸ್ಮಗ್ಲಿಂಗ್ ಮಾಡ್ತಿದ್ದಾನೆ, ಮತ್ತು ಇವನು ಗೋಲ್ಡ್ಗಳನ್ನೆಲ್ಲ ಸರ್ಕನ್ನು ಹೋಗಿ ಸಾಗಿಸ್ತಾ ಇದ್ದಾನೆ, ಮತ್ತು ಇವನೊಂದು ಗೋಲ್ಡ್ ಬಿಸ್ನೆಸ್ ಆಗಿದೆ, ಮತ್ತು ಇವನೊಂದು ಡಾನ್ ಆಗಿ ಕನ್ವರ್ಟ್ ಆಗಿದ್ದಾನೆ ಅಂತ ಕೂಡ ಹೇಳ್ಕೊಂಡಿರ್ತಾರೆ. ಅವಾಗ ಏನು ಮಾಡ್ತಾರೆ, ಅಲ್ಲಿ ಚಾಚಾ ಅವರು ಕೂಡ ಎಂಟ್ರಿಯನ್ನು ಕೊಡ್ತಾರೆ. ಮತ್ತು ಚಾಚಾ ಅವರು ಎಂಟ್ರಿಯನ್ನು ಕೊಟ್ಟಿದ್ದಾಗ ಅಲ್ಲಿ ಅಧೀರ ಬರ್ತಾನೆ ಗೈಸ್. ಅಧೀರ ಸುತ್ತಾಗಿರೋ ಏನು ಮಾಡ್ತಾನೆ, ತಿರುಗಿ ಎದ್ದು ಬರ್ತಾನೆ. ಅಲ್ಲಿ ರಿವೆಂಜ್ ಆಗಿ ನಿಂತ್ಕೋತಾನೆ. ರಿವೆಂಜ್ ಆಗಿ ನಿಂತ್ಕೊಂಡಾಗ ಏನಾಗುತ್ತೆ, ತನ್ನ ಲವರನ್ನು ಕೂಡ ಈ ಮೂವಿಯಲ್ಲಿ ಸುತ್ತಾಗ್ತಾಳೆ ಅಂತ ಕೂಡ ಹೇಳ್ಬೋದು. ಮತ್ತು ಈ KGF ಚಾಪ್ಟರ್ 2 ಮೂವಿಯು ಒಂದು ಥ್ರಿಲ್ಲಿಂಗ್ ಮೂವಿಯಾಗಿ, ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿಯಾಗಿ ತೆರೆಗೊಂಡಿದೆ ಅಂತಲೂ ಕೂಡ ಹೇಳ್ಬೋದು ಗೈಸ್. ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್.